ನಾನಿವತ್ತು ಯಾವುದೇ ಥರ ಅಕ್ಕಿ, ಉದ್ದಿನಬೇಳೆ, ಸಬ್ಬಕ್ಕಿ, ಅವಲಕ್ಕಿ ಯಾವುದನ್ನು ಉಪಯೋಗಿಸ್ತೇನೆ ತುಂಬಾ ಸುಲಭವಾಗಿ ಇನ್ಸ್ಟೆಂಟಾಗಿ ಅದರಲ್ಲೂ ತುಂಬಾ ವೈಟ್ ಆದಂಥ ಇಡ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಈ ಸಾಫ್ಟ್ ಆದ ಬಾಯಲ್ಲಿಟ್ಟರೆ ಕರಗುವಂಥ ಇಡ್ಲಿನ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ. ರವೆ, ಮೊಸರು ಮತ್ತು ಉಪ್ಪು. ಬನ್ನಿ ಈ ಮೂರು ಸಾಮಗ್ರಿಯನ್ನು ಉಪಯೋಗಿಸಿ ರುಚಿಕರವಾದ ಸಾಫ್ಟ್ ಆದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ನಾವು ರವೆಯನ್ನು ಹುರ್ಕೋಬೇಕು. ಹಾಗಾಗಿ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಈ ಕಪ್ನಿಂದ 2 ಕಪ್ ಆಗುವಷ್ಟು ನಾನು ರವೆಯನ್ನು ಹಾಕೊತಾ ಇದ್ದೀನಿ. ಇದಕ್ಕೆ ನಾವು ಎಣ್ಣೆ ತುಪ್ಪ ಹಾಕೋದೇನು ಬೇಡ. ಹಾಗೆ ಡ್ರೈ ಆಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಳ್ಳೋಣ. ಸೀದೋಗೋವರೆಗೂ ಹುರಿಯೋಕ್ಕೆ ಹೋಗಬೇಡ್ರಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಕೈಯಿಂದ ಮುಟ್ಟು ನೋಡಿದ್ರೆ ರವೆ ನಮಗೆ ಬಿಸಿ ಅನ್ನಿಸ್ಬೇಕು. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಕೈಯಿಂದ ಮುಟ್ಟಿದ್ರೆ ಬಿಸಿ ಅನ್ನಿಸ್ಬೇಕು. ಅಲ್ಲಿವರೆಗೂ ರವೆನ ಹುರಿದಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ರವೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿರಿ, ರವೆ ಪೂರ್ತಿಯಾಗಿ ತಣ್ಣಗಾಗಿದೆ. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊತಾ ಇದ್ದೀನಿ. ಇನ್ಸ್ಟೆಂಟಾಗಿ ಇಡ್ಲಿ ಮಾಡ್ತಾ ಇರೋದ್ರಿಂದ ರವೆನ ಒಂದು ಸ್ವಲ್ಪ ಈ ರೀತಿ ಹುರಿದು ಮಾಡ್ಕೊಳ್ರಿ. ಆಗ ನಮಗೆ ಇಡ್ಲಿ ತುಂಬ ಉದುರುದ್ರಾಗಿ ಬರುತ್ತೆ, ಗಟ್ಟಿ ಥರ ಬರೋದಿಲ್ಲ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಇದರಲ್ಲಿ ನಾನು ಯಾವ ಕಪ್ಪಿಂದ ಇಡ್ಲಿ ರವೆಯನ್ನು ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ನಿಂದ 2 ಕಪ್ ಇಡ್ಲಿ ರವೆಗೆ 1 ಕಪ್ನಷ್ಟು ಹುಳಿಯಾದಂಥ ಗಟ್ಟಿ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ಸ್ಟೆಂಟಾಗಿ ಇಡ್ಲಿ ಮಾಡ್ತಾ ಇರೋದ್ರಿಂದ ಹುಳಿ ಮೊಸರು ಹಾಕಿದ್ರಂತೂ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದರಂತೂ ಕಂಪಲ್ಸರಿಯಾಗಿ ಹುಳಿ ಮೊಸರನ್ನ ಉಪಯೋಗಿಸ್ಕೊಡ್ರಿ. ಆಮೇಲೆ ಅದೇ ಕಪ್ನಿಂದ 1 ಕಪ್ನಷ್ಟು ನೀರನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಮೊದಲು 1 ಕಪ್ನಷ್ಟು ಹಾಕ್ಕೊಳ್ರಿ. ಆಮೇಲೆ ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಯಾವುದೇ ಥರ ಗಂಟೆ ಇರದಾಗೆ ನೀಟಾಗಿ ನಿಧಾನವಾಗಿ ಈ ರೀತಿ ಕಲಿಸ್ಕೊಡೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಹಾಗಾಗಿ ಇದರಲ್ಲಿ ನಾನು ಅದೇ ಕಪ್ನಿಂದ ಇನ್ನೂ ಅರ್ಧ ಕಪ್ನಷ್ಟು ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಟೋಟಲಾಗಿ ನಾನು 2 ಕಪ್ನಷ್ಟು ಇಡ್ಲಿ ರವೆಗೆ ಅದೇ ಕಪ್ನಿಂದ 1 ಕಪ್ನಷ್ಟು ಗಟ್ಟಿ ಮೊಸರು, ಅದೇ ಕಪ್ನಿಂದ 1.5 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ನೋಡಿರಿ, ಇಡ್ಲಿ ಮಾಡುವಾಗ ಹಿಟ್ಟನ್ನು ಯಾವ ಹದದಲ್ಲಿ ರೆಡಿ ಮಾಡ್ಕೊತೀರಿ ನೋಡಿರಿ, ಅದೇ ಹದದಲ್ಲಿ ಈ ಹಿಟ್ಟನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು. ನೋಡಿರಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲ್ಮುಚ್ಚಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ. ನೋಡಿರಿ, 10 ನಿಮಿಷ ನೆನೆಸಿಟ್ಟಿದ್ದೆ. 10 ನಿಮಿಷ ಆದಮೇಲೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಗಟ್ಟಿ ಥರ ಕೆಳಗೆ ಕೂತಿರುತ್ತೆ. ಹಾಗಾಗಿ ಒಂದು ಸಲ ನೀಟಾಗಿ ಕಲಿಸ್ಕೊಂಬಿಡ್ರಿ. ಪ್ರತಿ ಸಲ ಪ್ಲೇಟ್ಸ್ಗೆ ಹಿಟ್ಟು ಹಾಕಬೇಕಾದ್ರೂ ಕೂಡ ಈ ರೀತಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿನೇ ನೀವು ಹಿಟ್ಟನ್ನ ಹಾಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೋದು. ಹಿಟ್ಟು ಕರೆಕ್ಟಾಗಿರೋದ್ರಿಂದ ಇದಕ್ಕೆ ನಾನು ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ, ಹಾಗೆ ಕಲಿಸ್ಕೊತಾ ಇದ್ದೀನಿ ಅಷ್ಟೇ. ನೋಡಿರಿ, ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಇಡ್ಲಿ ಪ್ಲೇಟ್ಸನ್ನು ತೊಗೊಂಡು ಅದಕ್ಕೆ ಎಲ್ಲ ಕಡೆಗೂ ಈ ರೀತಿ ಎಣ್ಣೆ ಸವರ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಪ್ಲೇಟ್ಸ್ಗಳಿಗೂ ಕೂಡ ಎಣ್ಣೆನ ಹಚ್ಚಿ ರೆಡಿ ಮಾಡ್ಕೊಳ್ರಿ. ಈ ರೀತಿ ಎಣ್ಣೆ ಹಚ್ಚಿದ್ರೆ ಕೆಳಗಡೆ ಇಡ್ಲಿ ಎಲ್ಲೂ ಅಂಟ್ಕೊಳ್ಳೋದಿಲ್ಲ, ತುಂಬ ನೀಟಾಗಿ ಬರುತ್ತೆ. ಆಮೇಲೆ ಈ ರೀತಿ ರೆಡಿ ಮಾಡಿರುವಂಥ ಹಿಟ್ಟನ್ನು ಎಲ್ಲ ಕಡೆಗೂ ನಿಧಾನವಾಗಿ ಹಾಕ್ಕೊಳ್ರಿ. ಇದೇ ರೀತಿ ಎಲ್ಲ ಪ್ಲೇಟ್ಸ್ನಲ್ಲೂ ಕೂಡ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಪ್ಲೇಟ್ಸ್ನಲ್ಲೂ ಈ ರೀತಿ ಹಿಟ್ಟನ್ನು ಹಾಕಿ ರೆಡಿ ಮಾಡಿದ್ಮೇಲೆ ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಇಡ್ಲಿ ಪಾತ್ರೆಯಲ್ಲಿ 2 ಕಪ್ನಷ್ಟು ನೀರು ಹಾಕಿ ಬಿಸಿ ಮಾಡ್ಕಿಟ್ಟಿದ್ದೆ. ನೋಡಿ, ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಹಿಟ್ಟಾಕಿ ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸ್ಗಳನ್ನು ಈ ರೀತಿ ಒಂದೊಂದಾಗಿ ಪಾತ್ರೆ ಒಳಗಡೆ ಜೋಡಿಸ್ಕೊಳ್ಳೋಣ. ಆಮೇಲೆ ಮೇಲ್ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 8 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 8 ನಿಮಿಷದವರೆಗೂ ಬೇಯಿಸಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಡ್ಲಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ವಾವ್, ಕಾಣಿಸ್ತಾ ಇರೋದು ನಿಮಗಿಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಬೆಂದು ವೈಟಾಗಿ ರೆಡಿಯಾಗಿವೆ. ಈಗ ಒಂದೊಂದಾಗಿ ಪ್ಲೇಟ್ಸ್ಗಳನ್ನು ಹೊರಗಡೆ ತೆಗೆದು ಇಡ್ಲಿಗನ್ನು ಪ್ಲೇಟ್ಸ್ನಿಂದ ಬಿಡಿಸ್ಕೊಳ್ಳೋಣ. ನೋಡಿರಿ, ಸ್ಪೂನಿಂದ ಈ ರೀತಿ ನಿಧಾನವಾಗಿ ಬಿಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಳಗಡೆ ಪ್ಲೇಟ್ಸ್ಗೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಇದೇ ರೀತಿ ಎಲ್ಲ ಪ್ಲೇಟ್ಸ್ನಿಂದ ಇಡ್ಲಿನ ಬಿಡಿಸಿ ಸರ್ವ್ ಮಾಡಿಕೊಡ್ರಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿಯನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ. ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ವೈಟಾಗಿ ಬರುತ್ತೆ. ನಿಮಗೆ ಇಡ್ಲಿ ತಿನ್ಬೇಕು ಅನ್ನಿಸ್ದಾಗ ಅಕ್ಕಿ, ಉದ್ದಿನಬೇಳೆ, ರವೆನ ನೆನೆಸಿಡಬೇಕು ಆಮೇಲೆ ಮಾಡಬೇಕು ಅನ್ನೋದೇ ಬೇಡ. ರವೆನ ಫಟಾಫಟ್ ಅಂತ ಮೊಸರಲ್ಲಿ ಕಲಸೋದು, ಫಟಾಫಟ್ ಅಂತ ಬೇಯಿಸೋದು, ತಿಂತಾ ಇರೋದಷ್ಟೇ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ. ಕಾಣಿಸ್ತಾ ಇರೋದು ನಿಮಗಿಲ್ಲಿ ಇಡ್ಲಿ ತುಂಬ ವೈಟಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು.
ನಾನಿವತ್ತು ಇಡ್ಲಿಯನ್ನು ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ನೀವು ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಎಕ್ಸಲೆಂಟಾಗಿರುತ್ತೆ. ಈ ಇನ್ಸ್ಟೆಂಟ್ ಆದ ರವೆ ಇಡ್ಲಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿರಿ. ಥ್ಯಾಂಕ್ ಯು.